ಈ ಕುಂಭಮೇಳ ಇದು ನಂಬಿಕೆಗೆ ಸಂಬಂಧಪಟ್ಟದ್ದು, ಭಾವನೆಗೆ ಸಂಬಂಧಪಟ್ಟದ್ದು. ಆದರೆ ಸರ್ಕಾರಗಳು ಇದಕ್ಕೆ ದುಡ್ಡು ಯಾಕೆ ಹಾಕ್ತೀರಿ, ಇಷ್ಟೆಲ್ಲ ವ್ಯವಸ್ಥೆ ಯಾಕೆ ಮಾಡ್ತೀರಿ ಅಂತ ಕೇಳಿದವರು ಕೂಡ ಇದ್ದಾರೆ. ಸೋಮನಾಥೇಶ್ವರ ಟೆಂಪಲ್ ಕಟ್ಟುವಾಗಲೂ ಕೂಡ ಸರ್ಕಾರದ ದುಡ್ಡು ಹೋಗಬಾರದು ಅಂತಿತ್ತು. ಸೊ ಆನಂತರ ಎಲ್ಲರೂ ಅವರವರೇ ಕೈಯಿಂದ ಹಾಕಿ ದುಡ್ಡು ಹಾಕಿದ್ರು, ದೇವಸ್ಥಾನ ಕಟ್ಟಿದ್ರು. ಯುಪಿ ಸರ್ಕಾರ ಇದಕ್ಕೆ ಖರ್ಚು ಮಾಡಿದಾಗ ಯಾರು ತೆರಿಗೆ ದುಡ್ಡು ಯಾಕೆ ಕಟ್ಟಿದ್ರಿ ಅಂತ ಕೇಳಿದ್ರು. ಈಗ ಸರ್ಕಾರಕ್ಕೆ ಎಷ್ಟು ದುಡ್ಡು ಬಂದಿದೆ ಹೇಳ್ತೀನಿ ಬನ್ನಿ. ಕುಂಭದಿಂದ ಯುಪಿ ಸರ್ಕಾರಕ್ಕೆ ಹಣದ ಹೊಳೆ ಹರಿದು ಬರ್ತಾ ಇದೆ. 45 ದಿನ 65 ಕೋಟಿಗೂ ಹೆಚ್ಚು ಯಾತ್ರಿಕರು ಭೇಟಿ ಕೊಟ್ಟಿದ್ದಾರೆ. ಕುಂಭಮೇಳಕ್ಕೆ ಖರ್ಚಾಗಿದ್ದು ಕೇವಲ 7,500 ಕೋಟಿ. ಇನ್ನೂ 10,000 ಕೋಟಿ ಜಾಸ್ತಿ ಕೊಡಿ. ಆದರೆ ಬಂದಿರೋದು ಎಷ್ಟು ಗೊತ್ತಾ? ಯುಪಿ ಸರ್ಕಾರಕ್ಕೆ ಬಂದಿರೋದು ಹತ್ತಿರ 4 ಲಕ್ಷ ಕೋಟಿ ಆದಾಯ. ಇದು ನಮ್ಮ ಬಜೆಟ್ಗಿಂತ ಜಾಸ್ತಿ. 3,75,000 ಕೋಟಿ ನಮ್ಮ ಬಜೆಟ್. 2 ತಿಂಗಳಲ್ಲಿ 4 ಲಕ್ಷ ಕೋಟಿ ಬಂಪರ್. ಕಂಗ್ರ್ಯಾಚುಲೇಷನ್. ಆ ತರ ಆಗೋಯ್ತು. ಇದು ಬಡವರ ಹೊಟ್ಟೆ ತುಂಬಿಸಿದ ಅತಿ ದೊಡ್ಡ ಧಾರ್ಮಿಕ ಮೇಳ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಟೀ ಮಾರೋರಿಗೆ, ಟವೆಲ್ ಮಾರೋರಿಗೆ, ನೀರಿನ ಬಾಟ್ಲು ಮಾರೋರಿಗೆ, ಜ್ಯೂಸ್ ಮಾರೋರಿಗೆ ಭರ್ಜರಿ ಲಾಭ. ಸಾಧಾರಣವಾಗಿ ನಿಮ್ಗೆ ಗೊತ್ತಿರಬಹುದು, ನಮ್ಮ ಊರೆಲ್ಲ ದೊಡ್ಡ ಜಾತ್ರೆಗಳಾಗ್ತಾ ಇದ್ದಾಗ ಒಂದು ಊರಲ್ಲಾಗುವಂತಹ 10 ಜಾತ್ರೆಗಳಲ್ಲಿ ಅವರು ವ್ಯಾಪಾರ ಮಾಡಿಬಿಟ್ಟು ಇಡೀ ವರ್ಷವನ್ನು ಮ್ಯಾನೇಜ್ ಮಾಡ್ತಾರೆ. ಹಾಗೇನೆ ಅಲ್ಲಿಯ ಸ್ಥಳೀಯರಿಗೆ ಈ 45-60 ದಿವಸದ ಈ ವ್ಯಾಪಾರ ಇದೆಯಲ್ಲ, ಬಹುಶಃ ಒಂದು ವರ್ಷದ ಆಮದನಿ. ಸ್ಥಳೀಯರಿಗೆ ಬದುಕಿನ ಪಾಠ ಹೇಳಿಕೊಟ್ಟಿದೆ ಮಹಾಕುಂಭಮೇಳ. ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟು ಉದ್ಯೋಗಿಗಳನ್ನಾಗಿ ಮಾಡಿದೆ. ಇನ್ನು ಕೆಲವರಿದ್ದಾರೆ, ಇನ್ನು ಕೆಲವರು ಏನು ಗೊತ್ತಾ, ಈ ತೆಂಗಿನಕಾಯಿ ತಗೊಂಡು ಹೋಗಿರ್ತಾರೆ, ಅದನ್ನೇ ತೆಗಿತಾರೆ. ಇನ್ನು ಕೆಲವರು ನೀವು ನೋಡಿರ್ಬೋದು, ಇದರಲ್ಲೆಲ್ಲ ಈ ದೊಡ್ಡ ಒಂದು ಮ್ಯಾಗ್ನೆಟ್ ನ ಐಟಮ್ ಇಟ್ಕೊಂಡಿದ್ದಾರೆ. ಅದನ್ನ ಆ ನೀರಿಗೆ ಹಾಕಿದಾಗ ಈ ದುಡ್ಡೆಲ್ಲ ಹಾಕಿರ್ತಾರಲ್ಲ, ಸುಮಾರು ದುಡ್ಡು ರೀ. ದುಡ್ಡು, ಚಿನ್ನ, ಕೆಲವರು ಚಿನ್ನ ಎಲ್ಲ ಹಾಕ್ತಾರೆ. ಮಹಾಕುಂಭದಿಂದ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡಿದೆ. ಅಂದ್ರೆ ಈ ತರ ಒಂದು ಕಾರ್ಯಕ್ರಮ ಮಾಡಕ್ಕಾಗತ್ತಾ? ಅಮೆರಿಕದ ಜನಸಂಖ್ಯೆ 24 ಕೋಟಿ, 48 ಕೋಟಿಗಿಂತಲೂ ಜಾಸ್ತಿ ಬಂದಿದ್ದಾರೆ ಒಂದೇ ಕಡೆ ಅಂತಂದ್ರೆ ಏನರ್ಥ? ದೇಶದ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಮಹಾಕುಂಭ ಸ್ಫೂರ್ತಿ. ಒಬ್ಬ ಮಾಡಿದಾಗ ನೆಕ್ಸ್ಟ್ ಮಾಡ್ತಾನೆ, ಅರೆ ಅಲ್ಲಿ ಮಾಡಿದೀವಂತೆ. ಈಗ ಯೋಗಿ ಆದಿತ್ಯನಾಥ್ ಇನ್ನೊಂದು 20 ಕೋಟಿ ಜನ ಬರ್ತಾರೆ ಅಂತಂದ್ರೆ 5 ನಿಮಿಷ ಕೆಲಸ. 60 ಕೋಟಿ ಮಾಡಿದೀನಿ ಇದೇನು, ಅದು ಆ ಆತ್ಮವಿಶ್ವಾಸ. ಜಗನ್ನಾಥ ಪುರಿ, 12 ಜ್ಯೋತಿರ್ಲಿಂಗ, ತಿರುಪತಿಯಲ್ಲೂ ಕಾರ್ಯಕ್ರಮಗಳಾಗತ್ತೆ. ಧಾರ್ಮಿಕ ಮೇಳ ಹಮ್ಮಿಕೊಂಡ್ರೆ ಸನಾತನ ಧರ್ಮದ ಪ್ರಚಾರವೂ ಆಗಲಿದೆ. ಸೊ ಹಾಗಾಗಿ ಮುಂದೆ ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಆಯಾಯ ರಾಜ್ಯಗಳಲ್ಲಿ ಮಾಡುವಂತ ಸಾಧ್ಯತೆಗಳಿದೆ. ನೋಡೋಣ. ಈ ಕುಂಭಮೇಳ ಇದು ನಂಬಿಕೆಗೆ ಸಂಬಂಧಪಟ್ಟದ್ದು, ಭಾವನೆಗೆ ಸಂಬಂಧಪಟ್ಟದ್ದು. ಆದರೆ ಸರ್ಕಾರಗಳು ಇದಕ್ಕೆ ದುಡ್ಡು ಯಾಕೆ ಹಾಕ್ತೀರಿ, ಇಷ್ಟೆಲ್ಲ ವ್ಯವಸ್ಥೆ ಯಾಕೆ ಮಾಡ್ತೀರಿ ಅಂತ ಕೇಳಿದವರು ಕೂಡ ಇದ್ದಾರೆ. ಸೋಮನಾಥೇಶ್ವರ ಟೆಂಪಲ್ ಕಟ್ಟುವಾಗಲೂ ಕೂಡ ಸರ್ಕಾರದ ದುಡ್ಡು ಹೋಗಬಾರದು ಅಂತಿತ್ತು. ಸೊ ಆನಂತರ ಎಲ್ಲರೂ ಅವರವರೇ ಕೈಯಿಂದ ಹಾಕಿ ದುಡ್ಡು ಹಾಕಿದ್ರು, ದೇವಸ್ಥಾನ ಕಟ್ಟಿದ್ರು. ಯುಪಿ ಸರ್ಕಾರ ಇದಕ್ಕೆ ಖರ್ಚು ಮಾಡಿದಾಗ ಯಾರು ತೆರಿಗೆ ದುಡ್ಡು ಯಾಕೆ ಕಟ್ಟಿದ್ರಿ ಅಂತ ಕೇಳಿದ್ರು. ಈಗ ಸರ್ಕಾರಕ್ಕೆ ಎಷ್ಟು ದುಡ್ಡು ಬಂದಿದೆ ಹೇಳ್ತೀನಿ ಬನ್ನಿ. ಕುಂಭದಿಂದ ಯುಪಿ ಸರ್ಕಾರಕ್ಕೆ ಹಣದ ಹೊಳೆ ಹರಿದು ಬರ್ತಾ ಇದೆ. 45 ದಿನ 65 ಕೋಟಿಗೂ ಹೆಚ್ಚು ಯಾತ್ರಿಕರು ಭೇಟಿ ಕೊಟ್ಟಿದ್ದಾರೆ. ಕುಂಭಮೇಳಕ್ಕೆ ಖರ್ಚಾಗಿದ್ದು ಕೇವಲ 7,500 ಕೋಟಿ. ಇನ್ನೂ 10,000 ಕೋಟಿ ಜಾಸ್ತಿ ಕೊಡಿ. ಆದರೆ ಬಂದಿರೋದು ಎಷ್ಟು ಗೊತ್ತಾ? ಯುಪಿ ಸರ್ಕಾರಕ್ಕೆ ಬಂದಿರೋದು ಹತ್ತಿರ 4 ಲಕ್ಷ ಕೋಟಿ ಆದಾಯ. ಇದು ನಮ್ಮ ಬಜೆಟ್ಗಿಂತ ಜಾಸ್ತಿ. 3,75,000 ಕೋಟಿ ನಮ್ಮ ಬಜೆಟ್. 2 ತಿಂಗಳಲ್ಲಿ 4 ಲಕ್ಷ ಕೋಟಿ ಬಂಪರ್. ಕಂಗ್ರ್ಯಾಚುಲೇಷನ್. ಆ ತರ ಆಗೋಯ್ತು. ಇದು ಬಡವರ ಹೊಟ್ಟೆ ತುಂಬಿಸಿದ ಅತಿ ದೊಡ್ಡ ಧಾರ್ಮಿಕ ಮೇಳ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಟೀ ಮಾರೋರಿಗೆ, ಟವೆಲ್ ಮಾರೋರಿಗೆ, ನೀರಿನ ಬಾಟ್ಲು ಮಾರೋರಿಗೆ, ಜ್ಯೂಸ್ ಮಾರೋರಿಗೆ ಭರ್ಜರಿ ಲಾಭ. ಸಾಧಾರಣವಾಗಿ ನಿಮ್ಗೆ ಗೊತ್ತಿರಬಹುದು, ನಮ್ಮ ಊರೆಲ್ಲ ದೊಡ್ಡ ಜಾತ್ರೆಗಳಾಗ್ತಾ ಇದ್ದಾಗ ಒಂದು ಊರಲ್ಲಾಗುವಂತಹ 10 ಜಾತ್ರೆಗಳಲ್ಲಿ ಅವರು ವ್ಯಾಪಾರ ಮಾಡಿಬಿಟ್ಟು ಇಡೀ ವರ್ಷವನ್ನು ಮ್ಯಾನೇಜ್ ಮಾಡ್ತಾರೆ. ಹಾಗೇನೆ ಅಲ್ಲಿಯ ಸ್ಥಳೀಯರಿಗೆ ಈ 45-60 ದಿವಸದ ಈ ವ್ಯಾಪಾರ ಇದೆಯಲ್ಲ, ಬಹುಶಃ ಒಂದು ವರ್ಷದ ಆಮದನಿ. ಸ್ಥಳೀಯರಿಗೆ ಬದುಕಿನ ಪಾಠ ಹೇಳಿಕೊಟ್ಟಿದೆ ಮಹಾಕುಂಭಮೇಳ. ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟು ಉದ್ಯೋಗಿಗಳನ್ನಾಗಿ ಮಾಡಿದೆ. ಇನ್ನು ಕೆಲವರಿದ್ದಾರೆ, ಇನ್ನು ಕೆಲವರು ಏನು ಗೊತ್ತಾ, ಈ ತೆಂಗಿನಕಾಯಿ ತಗೊಂಡು ಹೋಗಿರ್ತಾರೆ, ಅದನ್ನೇ ತೆಗಿತಾರೆ. ಇನ್ನು ಕೆಲವರು ನೀವು ನೋಡಿರ್ಬೋದು, ಇದರಲ್ಲೆಲ್ಲ ಈ ದೊಡ್ಡ ಒಂದು ಮ್ಯಾಗ್ನೆಟ್ ನ ಐಟಮ್ ಇಟ್ಕೊಂಡಿದ್ದಾರೆ. ಅದನ್ನ ಆ ನೀರಿಗೆ ಹಾಕಿದಾಗ ಈ ದುಡ್ಡೆಲ್ಲ ಹಾಕಿರ್ತಾರಲ್ಲ, ಸುಮಾರು ದುಡ್ಡು ರೀ. ದುಡ್ಡು, ಚಿನ್ನ, ಕೆಲವರು ಚಿನ್ನ ಎಲ್ಲ ಹಾಕ್ತಾರೆ. ಮಹಾಕುಂಭದಿಂದ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡಿದೆ. ಅಂದ್ರೆ ಈ ತರ ಒಂದು ಕಾರ್ಯಕ್ರಮ ಮಾಡಕ್ಕಾಗತ್ತಾ? ಅಮೆರಿಕದ ಜನಸಂಖ್ಯೆ 24 ಕೋಟಿ, 48 ಕೋಟಿಗಿಂತಲೂ ಜಾಸ್ತಿ ಬಂದಿದ್ದಾರೆ ಒಂದೇ ಕಡೆ ಅಂತಂದ್ರೆ ಏನರ್ಥ?
ದೇಶದ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಮಹಾಕುಂಭ ಸ್ಫೂರ್ತಿ ಒಬ್ಬ ಮಾಡಿದಾಗ ನೆಕ್ಸ್ಟ್ ಮಾಡ್ತಾನೆ. ಅರೆ ಅಲ್ಲಿ ಮಾಡಿದೀವಂತೆ. ಈಗ ಯೋಗಿ ಆದಿತ್ಯನಾಥ್ ಇನ್ನೊಂದು 20 ಕೋಟಿ ಜನ ಬರ್ತಾರೆ ಅಂತಂದ್ರೆ 5 ನಿಮಿಷ ಕೆಲಸ. 60 ಕೋಟಿ ಮಾಡಿದೀನಿ ಇದೇನು, ಅದು ಆ ಆತ್ಮವಿಶ್ವಾಸ. ಜಗನ್ನಾಥ ಪುರಿ 12 ಜ್ಯೋತಿರ್ಲಿಂಗ ತಿರುಪತಿಯಲ್ಲೂ ಕಾರ್ಯಕ್ರಮಗಳಾಗತ್ತೆ. ಧಾರ್ಮಿಕ ಮೇಳ ಹಮ್ಮಿಕೊಂಡ್ರೆ ಸನಾತನ ಧರ್ಮದ ಪ್ರಚಾರವೂ ಆಗಲಿದೆ. ಸೊ ಹಾಗಾಗಿ ಮುಂದೆ ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಆಯಾಯ ರಾಜ್ಯಗಳಲ್ಲಿ ಮಾಡುವಂತ ಸಾಧ್ಯತೆಗಳಿದೆ. ನೋಡೋಣ. ಈ ಕುಂಭಮೇಳ ಇದು ನಂಬಿಕೆಗೆ ಸಂಬಂಧಪಟ್ಟದ್ದು, ಭಾವನೆಗೆ ಸಂಬಂಧಪಟ್ಟದ್ದು. ಆದರೆ ಸರ್ಕಾರಗಳು ಇದಕ್ಕೆ ದುಡ್ಡು ಯಾಕೆ ಹಾಕ್ತೀರಿ, ಇಷ್ಟೆಲ್ಲ ವ್ಯವಸ್ಥೆ ಯಾಕೆ ಮಾಡ್ತೀರಿ ಅಂತ ಕೇಳಿದವರು ಕೂಡ ಇದ್ದಾರೆ. ಸೋಮನಾಥೇಶ್ವರ ಟೆಂಪಲ್ ಕಟ್ಟುವಾಗಲೂ ಕೂಡ ಸರ್ಕಾರದ ದುಡ್ಡು ಹೋಗಬಾರದು ಅಂತಿತ್ತು. ಸೊ ಆನಂತರ ಎಲ್ಲರೂ ಅವರವರೇ ಕೈಯಿಂದ ಹಾಕಿ ದುಡ್ಡು ಹಾಕಿದ್ರು, ದೇವಸ್ಥಾನ ಕಟ್ಟಿದ್ರು. ಯುಪಿ ಸರ್ಕಾರ ಇದಕ್ಕೆ ಖರ್ಚು ಮಾಡಿದಾಗ ಯಾರ ತೆರಿಗೆ ದುಡ್ಡು ಯಾಕೆ ಕಟ್ಟಿದ್ರಿ ಅಂತ ಕೇಳಿದ್ರು. ಈಗ ಸರ್ಕಾರಕ್ಕೆ ಎಷ್ಟು ದುಡ್ಡು ಬಂದಿದೆ ಹೇಳ್ತೀನಿ ಬನ್ನಿ. ಕುಂಭದಿಂದ ಯುಪಿ ಸರ್ಕಾರಕ್ಕೆ ಹಣದ ಹೊಳೆ ಹರಿದು ಬರ್ತಾ ಇದೆ. 45 ದಿನ 65 ಕೋಟಿಗೂ ಹೆಚ್ಚು ಯಾತ್ರಿಕರು ಭೇಟಿ ಕೊಟ್ಟಿದ್ದಾರೆ. ಕುಂಭಮೇಳಕ್ಕೆ ಖರ್ಚಾಗಿದ್ದು ಕೇವಲ 7,500 ಕೋಟಿ. ಇನ್ನೂ 10,000 ಕೋಟಿ ಜಾಸ್ತಿ ಕೊಡಿ. ಆದರೆ ಬಂದಿರೋದು ಎಷ್ಟು ಗೊತ್ತಾ? ಯುಪಿ ಸರ್ಕಾರಕ್ಕೆ ಬಂದಿರೋದು ಹತ್ತಿರ 4 ಲಕ್ಷ ಕೋಟಿ ಆದಾಯ. ಇದು ನಮ್ಮ ಬಜೆಟ್ಗಿಂತ ಜಾಸ್ತಿ. 3,75,000 ಕೋಟಿ ನಮ್ಮ ಬಜೆಟ್. 2 ತಿಂಗಳಲ್ಲಿ 4 ಲಕ್ಷ ಕೋಟಿ ಬಂಪರ್. ಕಂಗ್ರ್ಯಾಚುಲೇಷನ್. ಆ ತರ ಆಗೋಯ್ತು. ಇದು ಬಡವರ ಹೊಟ್ಟೆ ತುಂಬಿಸಿದ ಅತಿ ದೊಡ್ಡ ಧಾರ್ಮಿಕ ಮೇಳ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಟೀ ಮಾರೋರಿಗೆ, ಟವೆಲ್ ಮಾರೋರಿಗೆ, ನೀರಿನ ಬಾಟಲ್ ಮಾರೋರಿಗೆ, ಜ್ಯೂಸ್ ಮಾರೋರಿಗೆ ಭರ್ಜರಿ ಲಾಭ. ಸಾಧಾರಣವಾಗಿ ನಿಮ್ಗೆ ಗೊತ್ತಿರಬಹುದು, ನಮ್ಮ ಊರೆಲ್ಲ ದೊಡ್ಡ ಜಾತ್ರೆಗಳಾಗ್ತಾ ಇದ್ದಾಗ ಒಂದು ಊರಲ್ಲಿ ಆಗುವಂತ 10 ಜಾತ್ರೆಗಳಲ್ಲಿ ಅವರು ವ್ಯಾಪಾರ ಮಾಡಿಬಿಟ್ಟು ಇಡೀ ವರ್ಷವನ್ನು ಮ್ಯಾನೇಜ್ ಮಾಡ್ತಾರೆ. ಹಾಗೇನೆ ಅಲ್ಲಿಯ ಸ್ಥಳೀಯರಿಗೆ ಈ 45-60 ದಿವಸದ ಈ ವ್ಯಾಪಾರ ಇದೆಯಲ್ಲ, ಬಹುಶಃ ಒಂದು ವರ್ಷದ ಆಮದನಿ. ಸ್ಥಳೀಯರಿಗೆ ಬದುಕಿನ ಪಾಠ ಹೇಳಿಕೊಟ್ಟಿದೆ ಮಹಾಕುಂಭಮೇಳ. ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟು ಉದ್ಯೋಗಿಗಳನ್ನಾಗಿ ಮಾಡಿದೆ. ಇನ್ನು ಕೆಲವರಿದ್ದಾರೆ, ಇನ್ನು ಕೆಲವರು ಏನು ಗೊತ್ತಾ, ಈ ತೆಂಗಿನಕಾಯಿ ತಗೊಂಡು ಹೋಗಿರ್ತಾರೆ, ಅದನ್ನೇ ತೆಗಿತಾರೆ. ಇನ್ನು ಕೆಲವರು ನೀವು ನೋಡಿರ್ಬೋದು, ಇದರಲ್ಲೆಲ್ಲ ಈ ದೊಡ್ಡ ಒಂದು ಮ್ಯಾಗ್ನೆಟ್ ನ ಐಟಮ್ ಇಟ್ಕೊಂಡಿದ್ದಾರೆ. ಅದನ್ನ ಆ ನೀರಿಗೆ ಹಾಕೋದು. ನೀರಿಗೆ ಹಾಕಿದಾಗ ಈ ದುಡ್ಡೆಲ್ಲ ಹಾಕಿರ್ತಾರಲ್ಲ, ಸುಮಾರು ದುಡ್ಡು ರೀ. ದುಡ್ಡು, ಚಿನ್ನ, ಕೆಲವರು ಚಿನ್ನ ಎಲ್ಲ ಹಾಕ್ತಾರೆ. ಮಹಾಕುಂಭದಿಂದ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡಿದೆ. ಅಂದ್ರೆ ಈ ತರ ಒಂದು ಕಾರ್ಯಕ್ರಮ ಮಾಡಕ್ಕಾಗತ್ತಾ? ಅಮೆರಿಕದ ಜನಸಂಖ್ಯೆ 24 ಕೋಟಿ, 48 ಕೋಟಿಗಿಂತಲೂ ಜಾಸ್ತಿ ಬಂದಿದ್ದಾರೆ ಒಂದೇ ಕಡೆ ಅಂತಂದ್ರೆ ಏನರ್ಥ? ದೇಶದ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಮಹಾಕುಂಭ ಸ್ಫೂರ್ತಿ ಒಬ್ಬ ಮಾಡಿದಾಗ ನೆಕ್ಸ್ಟ್ ಮಾಡ್ತಾನೆ. ಅರೆ ಅಲ್ಲಿ ಮಾಡಿದೀವಂತೆ. ಈಗ ಯೋಗಿ ಆದಿತ್ಯನಾಥ್ ಇನ್ನೊಂದು 20 ಕೋಟಿ ಜನ ಬರ್ತಾರೆ ಅಂತಂದ್ರೆ 5 ನಿಮಿಷ ಕೆಲಸ. 60 ಕೋಟಿ ಮಾಡಿದೀನಿ ಇದೇನು, ಅದು ಆ ಆತ್ಮವಿಶ್ವಾಸ. ಜಗನ್ನಾಥ ಪುರಿ 12 ಜ್ಯೋತಿರ್ಲಿಂಗ ತಿರುಪತಿಯಲ್ಲೂ ಕಾರ್ಯಕ್ರಮಗಳಾಗತ್ತೆ. ಧಾರ್ಮಿಕ ಮೇಳ ಹಮ್ಮಿಕೊಂಡ್ರೆ ಸನಾತನ ಧರ್ಮದ ಪ್ರಚಾರವೂ ಆಗಲಿದೆ. ಸೊ ಹಾಗಾಗಿ ಮುಂದೆ ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಆಯಾಯ ರಾಜ್ಯಗಳಲ್ಲಿ ಮಾಡುವಂತ ಸಾಧ್ಯತೆಗಳಿದೆ. ನೋಡೋಣ.